ಮಾಡ್ತಾ ಇರೋದೇನಮ್ಮ? ವಾಟ್ ಯು ಮೀನ್? ಗೀತಾ ಮೇಲೆ ನಿನ್ಗೆ ಯಾಕೆ ಈ ಪಾರ್ಟಿ ಸಿಟ್ಟು? ಅವ್ರು ಏನ್ ಮಾಡಿದಾರೆ? ಹಾಗೆ ನೋಡಿದ್ರೆ ಗೀತಾಗೆ ಕಾಟ ಕೊಟ್ಟಿರೋದು ವಿಜಯ್. ಅವಳು ಮಾನ ಹರಾಜಾಕಿದ್ದಕ್ಕೆ ಅವಳು ಈ ಮನೆಗೆ ಬಂದ್ಲು. ಅದ್ಬಿಟ್ಟು ಅವಳಿಗೆ ಬೇರೆ ಯಾವ್ದಾರು ಇತ್ತು ಹೇಳು? ಒಂದು ಹೆಣ್ಣು ತನ್ನ ಜೀವನದ ಭದ್ರತೆ ತಾನು ಕಂಡ್ಕೋತಾ ಇದ್ರೆ ನೀನ್ ಯಾಕಮ್ಮ ಅಡ್ಡ ಆಗ್ತಾ ಇದೆಯಾ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಈಗ ನೋಡು, ಸೊಳ್ಳೆ ಪರ್ದೆ ಒಳಗೆ ಸೊಳ್ಳೆ ಬಂದರೆ ನಾವು ಏನು ಮಾಡ್ತೀವಿ? ಅದನ್ನ ಹೊಡಿತೀವಿ ಹೊರತು ಅದು ಹೆಣ್ಣ ಗಂಡ ಅಂತ ನಾವು ನೋಡೋದಿಲ್ಲ. ಆದ್ರೆ ಗೀತಾ ಕಚ್ಚಾಗಿ ಬಂದಿರೋ ಹೆಣ್ಣಲ್ಲ. ಆದರೆ ಈ ಮನೆ ಬಯಸದೇ ಇರೋ ಹೆಣ್ಣು, ನಮ್ಮ ವಿಜಿ ಒಪ್ಪದೇ ಇರೋ ಹೆಣ್ಣು, ಬಲವಂತಕ್ಕೆ ಬಂದು ಬಿದ್ದಿರೋ ಹೆಣ್ಣು. ಹಾಗಂತ ನೀನು ಅನ್ಕೊಂತಿದ್ಯಾ? ಅಂದ್ಕೋತಿಲ್ಲ, ಆಗಿರೋದನ್ನ ಹೇಳ್ತಾ ಇದ್ದೀನಿ. ಬೇಡದೇ ಇಲ್ದಿರೋ ವಸ್ತು ಎಲ್ಲಿದ್ರೂ ಅದು ಕಸ ಅನ್ಸ್ಕೊಡುತ್ತೆ. ಮೋರ್ ಓವರ್, ನಮ್ಮ ಮನೇಲಿ ಬಿದ್ದಿರೋ ಕಸನ ಗುಡ್ಸಿ ಬಿಸಾಕೋದು ನನ್ನ ಕರ್ತವ್ಯ ಆಗುತ್ತೆ. ಅಮ್ಮ, ಗೀತಾ ಒಳ್ಳೆಯವರು, ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೋದಲ್ವಮ್ಮ? ಗಲೀಜಲ್ಲಿ ಒಳ್ಳೆ ಗಲೀಜು ಕೆಟ್ಟ ಗಲೀಜು ಅಂತ ಇರಲ್ಲ. ಗಲೀಜು ಗಲೀಜಷ್ಟೇ. ಹಾಗಂತ ನೀನ್ ಹೇಳ್ತಾ ಇದ್ಯಾ? ಅದನ್ನ ನೀವಿಬ್ರು ಹೇಳ್ತಿಲ್ಲ ಅಂದ ಮಾತ್ರಕ್ಕೆ ನಾನು ಒಪ್ಕೋಬೇಕಾ? ಈ ಮನೆಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಗುರುತಿಸೋ ಶಕ್ತಿ ನನಗಿದೆ. ನಾನು ಬಯಸೋದು ಈ ಮನೆ ಹಿತ. ಅದಕ್ಕೆ ಯಾರು ಅಡ್ಡಿ ಬಂದರೂ ನಾನು ಸಹಿಸೋದಿಲ್ಲ. ನಿಮ್ಮನ್ನು ಹೆತ್ತವಳು ನಾನು ಅಂದರೆ ನೀವು ನೋಡ್ತಿರೋ ಜಗತ್ತನ್ನು ನಿಮಗಿಂತ ಮುಂಚೆಯಿಂದನೂ ನಾನು ನೋಡ್ತಾ ಇದ್ದೀನಿ. ಯಾರು ಹೇಗೆ, ಯಾರು ಏನು, ಯಾರನ್ನ ಎಲ್ಲಿಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಗೀತಾ ಜೊತೆ ಅಡ್ಜಸ್ಟ್ ಆಗ್ಬೋದಲ್ವಾ? ವೇಸ್ಟ್ ಜೊತೆ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಬರೋದಿಲ್ಲ ಕಿರಣ್. ನಿಮ್ಮ ಸಲಹೆ ಸೂಚನೆ ನನಗೆ ಬೇಕಾಗಿಲ್ಲ. ಮಕ್ಕಳ ಥರ ಇರೋದನ್ನ ಕಲೀರಿ. ಇಲ್ಲ ಅಂದ್ರೆ ನಿಮ್ಮ ಬದುಕು ಇನ್ನೂ ನರ್ಕ ಆಗುತ್ತೆ. ಔಟ್. ಹಲೋ ಗೀತಾ. ಪರವಾಗಿಲ್ಲ ಅತ್ತೆ, ಮುದ್ದಾಗೆ ಮಾತಾಡ್ಸ್ತಿದ್ದೀರಾ. ಏನ್ ವಿಷಯ? ಮುಖದಲ್ಲಿ ನಗು ಇಟ್ಕೊಂಡು ತುಂಬಾ ಸಂತೋಷವಾಗಿದೆಯಾ? ಏನ್ ಕಾರಣ? ಕಾರಣ ಅನ್ನೋದು ದುಃಖಕ್ಕೆ ಮಾತ್ರ ಬೇಕಾಗುತ್ತೆ ಅತ್ತೆ, ಸಂತೋಷಕ್ಕಲ್ಲ. ಸಂತೋಷ ಅನ್ನೋದು ಮನುಷ್ಯನ ಸಹಜ ಸ್ವಭಾವ. ಗುಡ್. ಹಾಗಾದ್ರೆ ನೀನ್ ಸೋತ್ರು ಸಂತೋಷವಾಗಿರ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ಯಾ ಅನ್ಸುತ್ತೆ. ನ್ಯಾಯದ ದಾರಿಲಿ ನಡೀತಿದ್ರೆ ಗೆಲುವು ಅನ್ನೋದು ನೆಮ್ಮದಿಯಾಗಿ ಬಂದು ಹೆಗ್ಲು ಮೇಲೆ ಬಂದು ಕೈ ಹಾಕುತ್ತೆ ಅನ್ನೋದು ನನ್ನ ನಂಬಿಕೆ. ಬರೀ ನಂಬಿಕೆಗಳಿಂದ ಯಾರು ಯಾವ ಚಾಲೆಂಜು ಗೆಲ್ಲೋದಕ್ಕಾಗಲ್ಲ ಗೀತಾ. ಅದಕ್ಕೆ ಪ್ರಯತ್ನ ಅನ್ನೋದು ಬೇಕಾಗತ್ತೆ. ಮಾಡೋ ಕೆಲಸಗಳು ಅದ್ರ ಪಾಡಗದಾಗ್ತಿರುವಾಗ ತಲೆ ಕೆಡ್ಸ್ಕೋಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ ಅತ್ತೆ. 2 ದಿವಸದಲ್ಲಿ 25,000 ಸಂಪಾದಿಸೋ ಪ್ರಯತ್ನ ಬಿಟ್ಟಾಗಿದೆ. ನಿಮಗಾಗ ಅನ್ಸ್ತಿದ್ಯಾ ಅತ್ತೆ? ಅಫ್ಕೋರ್ಸ್, 100%. 2 ದಿವಸ ಆದ್ಮೇಲೆ ಸಾರಿ ಕೇಳಿ ಶರಣಾಗಬೇಕು ಅಂತ ಇದೆಯಾ? ಇಲ್ಲ, ಇಷ್ಟು ಕೂಲಾಗಿರೋದಕ್ಕೆ ಹೇಗೆ ಸಾಧ್ಯ? ಯಾಕತ್ತೆ ಎಲ್ಲನೂ ನಿಮ್ಮ ಆ್ಯಂಗಲಿಂದ ನೋಡ್ಕೊಂಡು ನೀವೇ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತೀರಾ? ನನ್ನ ಆ್ಯಂಗಲ್ ಒಂದಿರುತ್ತಲ್ವಾ? 2 ದಿವಸದಲ್ಲಿ 25,000 ಸಂಪಾದಿಸೋ ದಾರಿ ನನಗೂ ಸಿಕ್ಕಿರ್ಬೋದು. ಆ ಕಾರಣಕ್ಕೆ ಸಂತೋಷವಾಗಿ ಇರ್ಬೋದು ಅನ್ಕೋಬೋದಲ್ವಾ? ಆಫ್ಟರ್ ಆಲ್, ಹೂ ಮಾರೋ ಹುಡುಗಿಗೆ ಇಷ್ಟೊಂದು ಧೈರ್ಯನ? ಬರೀ ಮಾರೋದಷ್ಟೇ ಅಲ್ಲ, ಕಟ್ತೀನಿ. ನಿಯತ್ತಿನ ನಿಯಮದಲ್ಲಿ ಎಡ್ಡಾದಿಡ್ಡಿಯಾಗಿರೋ ಬಿಡಿ ಹೂಗಳನ್ನ ನೀಟಾಗಿ ಕಟ್ತೀನಿ. ನನಗ್ ಬಂದಿರೋ ಧೈರ್ಯಕ್ಕೆ ಕಾರಣ ಹೂ ಕಟ್ಟದೆ. ಹೂವಿನ ಆಯಸ್ಸು 1 ದಿವಸ, ಆಮೇಲೆ ಬಾಡ್ ಹೋಗುತ್ತೆ. ಅದು ದೈವ ನಿಯಮ ಅತ್ತೆ. ಆದ್ರೆ ಅದನ್ನ ಕಟ್ಟೋ ದಾರಕ್ಕೆ ಭಯಂಕರ ಆಯಸ್ಸಿರುತ್ತೆ. ದಾರದ ಜೊತೆ ದಾರ ಸೇರಿಸಿ ಹೊಸಿತಾ ಹೋದ್ರೆ ಹಗ್ಗ ಆಗುತ್ತೆ.
ಆ ಹಗ್ಗದಲ್ಲಿ ತೊಂದರೆ ಕೊಡೋ ಮನುಷ್ಯರನ್ನು ಒಂದ್ ಕಡೆ ಕಟ್ಟಾಕಿ ಕೂರ್ಸ್ಬೋದು. ಎಕ್ಸ್ಕ್ಯೂಸ್ ಮಿ, ನಾನು ಮಾತಾಡ್ತಾ ಇರೋದು ಹೂ ಬಗ್ಗೆ. ಎಷ್ಟೇ ಪೋಣಿಸಿದ್ರು ಅದು ಬಿಡಿನೇ. ನಾನ್ ದಾರದ ಬಗ್ಗೆ ಮಾತಾಡ್ತಿದ್ದೀನಿ ಅತ್ತೆ. ಹೂ ಎಷ್ಟೇ ಬಿಡಿ ಆದ್ರೂ ಅದು ದಾರದ ಮಧ್ಯೆ ಬಂದಿನೇ. ಹಾಗಂತ ನಾನು ನಕಾರಾತ್ಮಕವಾಗಿ ಮಾತಾಡ್ತಿಲ್ಲ. ಬಂಧ ಅನ್ನೋದ್ರ ಬೆಲೆ ಗೊತ್ತಿರೋದು ದಾರಕ್ ಮಾತ್ರ. ಅದೇ ಬಾಂಧವ್ಯನ ಬೆಸೆಯೋದು, ನ್ಯಾಯನ ಹೊಸೆಯೋದು. ಆದ್ರೂ ಹೂ ಬಾಡುತ್ತೆ. ಬಾಡೋ ಮುಂಚೆ ಎಲ್ಲರ ಮನ್ಸನ್ನ ಸೆಳೆಯುತ್ತೆ ಅತ್ತೆ. ಗೆಲ್ಲೋ ದಾರಿ ಸಿಕ್ಕಿದೆ, ಸೋಲಕ್ಕೆ ನೀವ್ ರೆಡಿಯಾಗಿರಿ ಅತ್ತೆ. ನಾನು ಸೋಲ್ತೀನ? ಸೋಲೋಳು ನೀನು ಕಣೆ. 2 ದಿವಸದಲ್ಲಿ 25,000 ಸಂಪಾದಿಸೋ ದಾರಿ ಸಿಕ್ಕಿದೆ ಅನ್ನೋ ಸಡಕ್ ವಿಶ್ವಾಸ ನಿಂದು. ಆದರೆ ಆ ದಾರಿಗೆ ಬೇಲಿ ಹಾಕಿದ್ದೀನಿ ಅನ್ನೋ ಖಡಕ್ ವಿಶ್ವಾಸ ನಂದು. ಪಾಪ, ಆ ದಾರಿ ನೀಗ ಆಲ್ರೆಡಿ ಬಂದ್ ಮಾಡಿದ್ದೀನಿ ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಿದು ಹೊಸ ಅವತಾರ? ಪ್ರಾಣಾಯಾಮ. ಯಾಕೆ, ನಿಮ್ಮ ಪ್ರಾಣಕ್ಕೆ ಏನಾಗಿದೆ? ಪ್ರಾಣ ತಿನ್ನೋ ಹೆಂಡತಿ ನನ್ನ ಹಣೆ ಬರಕ್ಕೆ ಗಂಟು ಬಿದ್ದಿರುವಾಗ ನೆಮ್ಮದಿಯಲ್ಲೇ ಸಿಗುತ್ತೆ. ಅದಕ್ಕೆ ಉಸಿರಾಟನ ಹದ್ದುಬಸ್ತಲ್ಲಿ ಇಟ್ಕೊಳ್ತಾ ಇದ್ದೀನಿ. ಉಸಿರಾಟ ಅದ್ರ ಪಾಡ್ಗೆ ಅದಿರುತ್ತೆ ರೀ. ಆದರೆ ಆ ಉಸಿರಾಟದ ಆಧಾರದ ಮೇಲೆ ನಿಂತಿರೋ ನಮ್ಮ ಜೀವ, ಅದು ಯಾವ್ಯಾವ ಆಟಗಳನ್ನು ಆಡುತ್ತೆ ಅನ್ನೋದ್ರ ಮೇಲೆ ನಾವೆಂಥವ್ರು ಅಂತ ನಿರ್ಧಾರ ಆಗತ್ತೆ. ನಾವು ಏನು ಅನ್ನೋ ನಿರ್ಧಾರನ ನಾವು ಮಾಡಬೇಕು, ಬೇರೆಯವರಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಿರ್ಧಾರದ ಪರಿಣಾಮ ನಮಗಾಗಬೇಕು, ಬೇರೆಯವ್ರಿಗಲ್ಲ. ಮುಚ್ಚೆ ಬಾಯಿ. ಇತ್ತೀಚೆಗೆ ನೀನು ಬಾಯಿ ಜಾಸ್ತಿ ಆಗ್ತಿದೆಯಲ್ಲೇ. ಗೀತಾ ಈ ಮನೆ ಬಿಟ್ಟು ಹೋದ್ಮೇಲೆ ನೀನು ಅವಳ ಜಾಗಕ್ಕೆ ಬಂದಿರೋ ಹಾಗೆ ಕಾಣ್ತಿದೆಯಲ್ಲ. ಅವಳಿಲ್ಲ ಅಂತ ಅವಳ ಬದಲು ನೀನು ಮಾತಾಡ್ತಿದ್ಯಾ? ಅವಳ ದೇವ ನಿನಗೆ ಮೆಟ್ಕೊಂಡಿದ್ಯಾ? ಹೌದು ರೀ, ನಿಮ್ಮನ್ನ ಮದ್ವೆ ಆದಾಗಿಂದ ಬಾಯಿ ಕಟ್ಕೊಂಡು ಬದುಕ್ತಾ ಇದ್ದೀನಿ ನೋಡಿ. ಅದೇ ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಆಗಿಂದ ಅನ್ಸದಿನ ಮಕ್ಕ ಕೊಡ್ದಾಗ ಹೇಳಿದಿದ್ರೆ ಇವತ್ತಿಂದ ಆ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ಅಯ್ಯೋ ರಾಮ, ನಾನು ಏನೇ ಆಗಿದ್ದೀನಿ? ಏನೂ ಆಗಿಲ್ಲ, ಅದೇ ಸಮಸ್ಯೆ. ಹೆಣ್ಣೆತ್ತೋಳು ಹೆಣ್ಣೆತ್ತೋಳು ಅಂತ ನನ್ನ ಬೈತಾನೆ ಬಂದ್ರಿ. ಹೆಣ್ಣು ಮಕ್ಕಳನ್ನ ಸಾಲ ಅಂತ ಭಾವಿಸಿದ್ರಿ. ಮನೆಗೆ ಮಾಡೋ ಖರ್ಚನ್ನ ನಷ್ಟ ಅನ್ಕೊಂಡ್ರಿ. ಮಾತಿಗೂ ದುಡ್ಡಿಲ್ಲ, ಇರೋ ದುಡ್ಡು ಎಲ್ಲಿ ಖರ್ಚಾಗೋಗುತ್ತೋ ಅಂತ ಈ ಜಂಜಾಟದಲ್ಲೇ ನಾವೆಲ್ಲ ಎಷ್ಟು ಸಂತೋಷವಾಗಿ ಬದುಕಬಹುದು ಅನ್ನೋದನ್ನ ಮರ್ತು ಬದುಕಿದ್ರಲ್ಲ ರೀ. ನೆಮ್ಮದಿ ಇಲ್ಲ ಅನ್ಕೊಂಡು ಬೇರೆಯವ್ರ ನೆಮ್ಮದಿನ ಕೆಡ್ಸಿದ್ರಿ. ಈಗ ಅದೇ ನಮ್ಮ ಮಗಳು ಗೀತಾ ದುಡ್ಡು ಮನೆ. ನಾನು ಹಳೆ ಶ್ರೀನಿವಾಸ ಆಗಬಾರ್ದು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಮುಖದ ಮೇಲೆ ನಗೆ ಇಟ್ಕೊಂಡು ಮಾತಾಡಿದ ತಕ್ಷಣ ಏನ್ ಬಾಯಿ ಬಂದಂಗೆ ಮಾತಾಡ್ತಿದ್ಯೋ? ನೀತಿ ನಿಯತ್ತನ್ನ ದೌಲತ್ ಆಳ್ತಿರೋ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ ಕಣೆ. ದುಡ್ಡಿರೋನು ದೊಡ್ಡಪ್ಪ, ವಿದ್ಯೆ ಇರೋನು ಅವರಪ್ಪ ಅನ್ನೋ ಗಾದೆ ಮಾತಿರೋ ಈ ಸಮಾಜದಲ್ಲಿ ಓದಿರೋನು ದೊಡ್ಡ ಸಂಬಳದ ಕೆಲಸಗಾರ ಆದ್ರೆ ದುಡ್ಡಿರೋನು ಆ ಸಂಬಳ ಕೊಡೋ ಯಜಮಾನ ಆಗ್ತಾನೆ. ಅಂದ್ರೆ ಇಲ್ಲಿ ದುಡ್ಡಿಗೆ ಮಾನ್ಯತೆ. ನೀನು ಹೇಗೆ ಸಂಪಾದಿಸ್ತೀಯ ಅನ್ನೋದು ಮುಖ್ಯ ಅಲ್ಲ, ಅದು ನಿನ್ನ ಹತ್ರ ಇರಬೇಕು. ಇದ್ರೆ ಮರ್ಯಾದೆ. ನಾನ್ ಮಾಡ್ತಿರೋದು ಆ ಮರ್ಯಾದೆ ಗಳಿಸೋ ಪ್ರಯತ್ನ. ಅರ್ಥ ಮಾಡ್ಕೋ. ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರು.
ಅಮ್ಮ ಏನಮ್ಮ ಅರ್ಜೆಂಟಾಗಿ ಫೋನ್ ಮಾಡಿ ಬರೋಕೆ ಹೇಳ್ದೆ? ಒಂದು ನಿಮಿಷ ವಿಜಿ, ಮಾಮ ಅಣ್ಣ ಹೋಗಿದ ಕೆಲಸ ಏನಾಯ್ತು? ಎಲ್ಲ ವ್ಯವಸ್ಥೆ ಆಗೋಯ್ತು ತಂಗೆವ್ವ. ಹೂ ಮಂಡಿ ಓನರ್ಗಳ ಹತ್ರ ಡೀಲ್ ಆಯಿತು, ಹೂ ಕಟ್ಟೋ ಜನರ ಹತ್ರ ಮಾತಾಯಿತು. ನಾಳೆ ನಾಡಿದ್ದು ಯಾರ್ಯಾರ್ದು ಎಲ್ಲೆಲ್ಲಿ ಏನೇನು ಫಂಕ್ಷನ್ ಆಗುತ್ತೋ ಅವರೆಲ್ಲರ ಜೊತೆ ಒಂದು ಕತೆ ಮಾತುಕತೆ ಆಗೋಯ್ತು. ಒಟ್ಟಿನಲ್ಲಿ ಆ ಗೀತಾ ಗೆಲ್ಲೋ ದಾರಿ ಬಂದಾಯ್ತು. ಅಂದ್ರೆ ನಾಳೆ ನಾಡಿದ್ದು ಈ ಊರಲ್ಲಿ ಅದೆಲ್ಲ ಅಲೆದಾಡಿದ್ರು ಅವಳಿಗೆ ಒಂದು ಮೊಳ ಹೂವು ಸಿಗಲ್ಲ ನನ್ನ ತಂಗಿಯವ್ವ. ಒಪ್ಕೊಂಡಿರೋ ಆರ್ಡರ್ಗಳ ಗತಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಪಾಪ ಏನೋ ದಾರಿ ಸಿಕ್ಕಿದೆ ಅನ್ನೋ ದುರಾಂಕಾರದ ಮೇಲೆ ಹೋದ್ಲು. 25,000 ಇರಲಿ, 25 ಪೈಸೆ ಕೂಡ ಅವಳ ಕೈಲಿ ಸಂಪಾದಿಸೋದಕ್ಕಾಗೋದಿಲ್ಲ. 100%. ನಾಳೆ ಅವಳಾಗೋಳೆ ಬಂದು ನನ್ನ ಕಾಲು ಹಿಡಿದು ತಪ್ಪಾಯಿತು, ನಿಮ್ಮ ಜೊತೆ ಚಾಲೆಂಜ್ ಮಾಡಿ ನಾನು ಸೋತ್ ಹೋದೆ ಅಂತ ಬಾಯ್ ಬಡ್ಕೋಬೇಕು, ಬೇಡ್ಕೋಬೇಕು. ಎಲ್ಲೋ ಅವಳಿಗೆ ಬೇರೆ ಗೆಲ್ಲೋ ದಾರಿ ಕಾಣಿಸ್ಬಾರ್ದು. ಕಂಡ್ರು ಅದನ್ನ ನಾನಂತೂ ಉಳಿಸೋದಿಲ್ಲ ಅಮ್ಮ. ಆ ಗೀತಾ ಮೇಲಿನ ಸೇಡು ನಂದು. ನಾನು ಮಾಡ್ತಾರೋ ಕೆಲಸಕ್ಕೆ ನೀವು ಸಾಥ್ ಕೊಡ್ತಿರ್ಬೋದು, ಆದರೆ ಸೋಲಿನ ಕುದುರೆ ಮೇಲೆ ಸವಾರಿ ಮಾಡಿಸೋನು ನಾನೇ.